ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಫಿಕ್ಸ್ ಪಂಚರಾಜ್ಯ ಚುನಾವಣೆ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ. ಪಂಚರಾಜ್ಯ ಚುನಾವಣೆ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಸಂಪುಟ ಜಟಾಪಟಿ. ಒಬ್ರು ನಾಯಕತ್ವ ಅಂದ್ರೆ ಇನ್ನೊಬ್ರು ಸಂಪುಟ ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಡಿದಾಟ ಮತ್ತೆ ಶುರುವಾಗ್ತಾ ಇದೆ. ಮೇನಲ್ಲಿಯೇ ಸಂಪುಟ ಪುನರ್ರಚನೆಯೋ ಅಥವಾ ನಾಯಕತ್ವ ಬದಲಾವಣೆಯೋ? ಮೇ ತಿಂಗಳಿನಲ್ಲಿ ರಾಜ್ಯದಲ್ಲಿ ಬದಲಾವಣೆಗಳಾಗುತ್ತವೆ. ಮೇಜರ್ ಡೆವಲಪ್ಮೆಂಟ್ ಆಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಮುಂದುವರಿತಾರಾ ಇಲ್ವಾ ಹೇಳಿ? ಹೈಕಮಾಂಡ್ಗೆ ಮನವಿ ಮಾಡಿದ ಸಿದ್ದು ಆಪ್ತ ಮಾಜಿ ಸಚಿವ. ಡಿಕೆ ಬಣಕ್ಕೆ ಮುನ್ನವೂ ಹೈಕಮಾಂಡ್ ಅಂಗಳಕ್ಕೆ ಸಿಎಂ ಬಣ ಚಂಡನ್ನ ಎಸೆದಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪಂಚರಾಜ್ಯ ಚುನಾವಣೆ ಬೆನ್ನಲ್ಲೇ ಗರಿಗೆದರಿದೆ ರಾಜಕೀಯ. ಮೇ ತಿಂಗಳಲ್ಲಿ ಬದಲಾವಣೆಗಳಾಗ್ತವೆ ಅಂತ ಹೇಳಿದ್ದೆ. ಮೇ 20 ಅಂತ ನಾನು ಡೆಡ್ಲೈನ್ ಏನು ಕೊಟ್ಟಿಲ್ಲ. ಮೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಗಳು ನಮ್ಮ ಪಾರ್ಟಿಲೂ ಆಗ್ತವೆ, ಬೇರೆ ಪಾರ್ಟಿಲೂ ಆಗ್ತವೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆ ರೀತಿ ಇನ್ನೂ ಇದೆಯಲ್ಲ, ಮೇ ಇನ್ನು 20 ದಿವಸ ಇದೆಯಲ್ಲ, ನೋಡೋಣ ಏನಾಗ್ತದೆ ಅಂತೇಳಿ. ಹೌದಮ್ಮ, ಈಗ ನೋಡಿ, ಈಗ ಒಂದು ಗೊಂದಲ ಪರಿಸ್ಥಿತಿ ಇದೆ. ಅದನ್ನ ನೀವು ಒಪ್ತೀರಿ, ಜನನೂ ಒಪ್ತಾರೆ. ಆ ಗೊಂದಲದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವ್ರು ಮುಂದುವರಿಬೇಕಂದ್ರೆ ಅವರಿಗೆ ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಆಗ ಸಿದ್ದರಾಮಯ್ಯನವ್ರು ಮುಂದುವರಿತಾರೆ ಅಂತ. ಅವರಿಗೆ ಎಲ್ಲಿನವರೆಗೂ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋದಿಲ್ಲ, ಅಲ್ಲಿನವರೆಗೂ ಕೂಡ ಮುಂದುವರಿಕೆದು ಡೋಲಾಯಮಾನ ತಾನೇ ಇದು. ಅದಕ್ಕೋಸ್ಕರ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತೇಳಿ ಒತ್ತಡನೂ ಇದೆ. ಮತ್ತೆ ಬಹಳಷ್ಟು ಜನ ಶಾಸಕರು ದೆಹಲಿಗೆ ಹೋಗಿ ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ಒತ್ತಡ ತಂದಿದ್ದಾರೆ. ಅದಕ್ಕೋಸ್ಕರ ನನಗೆ ಆಶಾಭಾವನೆ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ನಾನು ಇಟ್ಕೊಂಡಿದ್ದೇನೆ. ಯಾವ ಕಾರಣಕ್ಕೆ ಹೋಲ್ಡ್ ಆಯ್ತು ಅಂತ ತಮಗೂ ಗೊತ್ತಿದೆ ಸರ್, ಆ ವಿಚಾರ ನಾಯಕತ್ವದ ವಿಚಾರ ಇದೆ ಸರ್. ಹೌದಪ್ಪ, ಈಗ ಬದಲಾವಣೆ ಆಯ್ತು, ನಾಯಕತ್ವ ಬದಲಾವಣೆ ಮಾಡ್ತೀವಿ ಅಂತ ಆಧಾರ ಮಾಡಲಿ, ಹೇಳಿ, ಯಾರು ಬೇಡ ಅಂತಾರೆ. ಏನಾದ್ರು ಒಂದು ಆಗ್ಬೇಕಲ್ಲ. ಇಲ್ಲಿ ಗೊಂದಲದಲ್ಲಿ ಸರ್ಕಾರದಲ್ಲಿ ಕೂಡ ಸರಿಯಾಗಿ ಕೆಲಸ ನಡೆಯೋದಿಲ್ಲ. ಈ ಅಧಿಕಾರಿಗಳು ಮೊದಲನೇ ಅವ್ರಿಗೆ ತುಕ್ಕುಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಈ ಗೊಂದಲ ಇರೋದ್ರಿಂದ. ಸೊ ಅದರಿಂದ ಸರ್ಕಾರ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂದರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಈ ಗೊಂದಲವನ್ನು ಜಾಗ್ರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದು ಮೊದಲು. ಸಿಎಂ ಆಪ್ತ ರಾಜಣ್ಣಗೆ ಗುಮ್ಮಿದ ಡಿಕೆ ಕಟ್ಟಾಳು ಶಾಸಕ. ಕೆಎನ್ ರಾಜಣ್ಣಗೆ ಹೇಳಿಕೆಗೆ ಎಚ್ಸಿ ಬಾಲಕೃಷ್ಣ ತಿರುಗೇಟು ನೀಡಿದ್ದಾರೆ. ರಾಜಣ್ಣ ಒಂದೊಂದು ದಿನ ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ. ನಾಯಕತ್ವ ಸಂಪುಟ ಪುನರ್ರಚನೆ ಯಾವುದಾದ್ರೂ ಆಗುತ್ತೆ, ಎಲ್ಲದಕ್ಕೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಬೇಕು. ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಅವರ ಸ್ಫೋಟಕ ಮಾತು. ಇದೀಗ ಸಿಎಂ ಆಪ್ತ ರಾಜಣ್ಣಗೆ ಗುಮ್ಮಿದ್ದಾರೆ ಡಿಕೆ ಕಟ್ಟಾಳು. ಕೆಎನ್ ರಾಜಣ್ಣ ಹೇಳಿಕೆಗೆ ಎಚ್ಸಿ ಬಾಲಕೃಷ್ಣ ತಿರುಗೇಟು ನೀಡಿದ್ದಾರೆ. ರಾಜಣ್ಣ ಒಂದೊಂದು ದಿನ ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ. ನಾಯಕತ್ವ ಸಂಪುಟ ಪುನರ್ರಚನೆ ಯಾವುದಾದ್ರೂ ಒಂದು ಆಗುತ್ತೆ, ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಅಂತ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಸೂಚನೆ ಸಿಕ್ಕಿಲ್ಲ, ಬಟ್ ಹೈಕಮಾಂಡ್ಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅದು ತುರ್ತು ಯಾವುದು ಅನ್ನೋದು ಬಹಳ ಮುಖ್ಯ ಅಲ್ವಾ. ತುರ್ತಾಗಿ ಬೇಕಾಗಿರ್ತಕ್ಕಂಥದ್ದು ಕೇರಳದ್ದು. ಈಗ ಅದಾದ ತಕ್ಷಣ ನಮ್ದನ್ನ ಗಮನ ಹರಿಸ್ತಾರತಕ್ಕಂಥ ವಿಶ್ವಾಸ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದಾದ್ರೂ ಕೂಡ ಹೈಕಮಾಂಡೇ ಇಂಟರ್ಫಿಯರ್ ಆಗಬೇಕು. ನಾಯಕತ್ವದ ವಿಚಾರ ಇರ್ಬೋದು, ಎಕ್ಸ್ಪ್ಯಾನ್ಷನ್ ಇರ್ಬೋದು, ಎಲ್ಲನೂ ಕೂಡ ಹೈಕಮಾಂಡೇ ಜವಾಬ್ದಾರಿ ತಗೋಬೇಕು. ರಾಜಣ್ಣ ಅವರು ಒಂದೊಂದು ದಿವಸ ಒಂದೊಂದು ಥರ ಅವರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಬಟ್ ಅವರ ವಿಚಾರಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಆದರೆ ಹೈಕಮಾಂಡು ಅಂತಿಮವಾದಂಥ ತೀರ್ಮಾನವನ್ನು ತಗೋಬೇಕು. ಈ ವಿಚಾರದಲ್ಲಿ ನಾಯಕತ್ವ ಇರ್ಬೋದು, ಎಕ್ಸ್ಪ್ಯಾನ್ಷನ್ ಇರ್ಬೋದು, ಹೈಕಮಾಂಡು ಅಂತಿಮವಾದಂಥ ತೀರ್ಮಾನ ತಗೋಬೇಕು ಅಂತ ಮನವಿ ಮಾಡ್ತೀವಿ ಹೈಕಮಾಂಡ್. ಸೂಚನೆ ಸಿಕ್ಕಿಲ್ಲ, ಬಟ್ ಹೈಕಮಾಂಡ್ಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅದು ತುರ್ತು ಯಾವುದು ಅನ್ನೋದು. ನಾಯಕತ್ವ ಬದಲಾವಣೆ ಇಲ್ಲ, ಸಂಪುಟ ಪುನರ್ರಚನೆ ಆಗುತ್ತೆ. ಮೇ 20ರ ಒಳಗೆ ಕ್ಯಾಬಿನೆಟ್ ರೀಶಫಲ್ ಆಗೋದು ಫಿಕ್ಸ್.
ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಬೆಂಕಿ ಮಾತುಗಳಿವು. ಕೇರಳ ಸಿಎಂ ಆಯ್ಕೆ ಮುಂದಿನ 3 ದಿನಗಳಲ್ಲಿ ಮುಗಿಯಲಿದೆ. 3 ದಿನದ ನಂತರ ಸಿಎಂ ಸಿದ್ದು ಮತ್ತು ಹೈಕಮಾಂಡ್ ನಾಯಕರ ಭೇಟಿಯಾಗುತ್ತೆ. 15ರಿಂದ 16 ಸಚಿವರು ಬದಲಾವಣೆ ಮಾಡ್ತಾರೆ ಅಂತ ಎಸ್ಎನ್ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಸಂಚಲನ ಮೂಡಿಸಿದೆ ಶಾಸಕರ ಮಾತು. ನಾಯಕತ್ವ ಬದಲಾವಣೆ ಇಲ್ಲ, ಸಂಪುಟ ಪುನರ್ರಚನೆ ಆಗುತ್ತೆ. ಮೇ 20ರ ಒಳಗೆ ಕ್ಯಾಬಿನೆಟ್ ರೀಶಫಲ್ ಆಗುವುದು ಗ್ಯಾರಂಟಿ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಬೆಂಕಿ ಮಾತುಗಳಿವು. ಕೇರಳ ಸಿಎಂ ಆಯ್ಕೆಯ ಮುಂದಿನ 3 ದಿನಗಳಲ್ಲಿ ಮುಗಿಯುತ್ತೆ. ಬಳಿಕ 3 ದಿನದ ನಂತರ ಸಿಎಂ ಸಿದ್ದು ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. 15ರಿಂದ 16 ಸಚಿವರು ಬದಲಾವಣೆಯನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಂಚಲನ ಮೂಡಿಸಿದೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಮಾತು. ನಾಯಕತ್ವ ಬದಲಾವಣೆ ಇಲ್ಲ, ಸಂಪುಟ ಪುನರ್ರಚನೆ ಆಗುತ್ತೆ. ಇನ್ನು 3 ದಿವಸ ಒಳಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ರೀಶಫಲ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕೇಂದ್ರ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಅವರು ಭೇಟಿ ಮಾಡಿದ ನಂತರ ನಾವೇನಿದ್ದೀವಿ ಸೀನಿಯರ್ಸು ಮತ್ತೆ ದೆಹಲಿಗೆ ಹೋಗಿ ಇವತ್ತು ನಮಗಿರ್ತಕ್ಕಂಥ ವಿಶ್ವಾಸ ಮೂಲಗಳ ಪ್ರಕಾರ ಮೇ 20ರ ಒಳಗೆ ರೀಶಫಲ್ ಆಗುತ್ತೆ. ಸುಮಾರು ಒಂದು 15-16 ಜನನ ಬದಲಾವಣೆ ಮಾಡ್ತಾರೆ ಅಂತ ಒಂದು ಸಂದೇಹ ಇದೆ. ಅದರ ಪ್ರಕಾರ ಖಂಡಿತ ಕೂಡ ಈ ತಿಂಗಳಲ್ಲಿ ರೀಶಫಲ್ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಇಲ್ಲ, ನಿಜ ನಿಜ. ಆದರೆ ಇವತ್ತಿನ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗತಕ್ಕಂಥ ಸೂಚನೆಗಳು ಕಾಣಿಸ್ತಾ ಇಲ್ಲ. ಇದು ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೊಳ್ತಾ ಗೊತ್ತಿಲ್ಲ. ಒಂದು ವೇಳೆ ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು ಕೂಡ ನಾವೆಲ್ಲ ಬದ್ಧರಾಗಿದ್ದೇವೆ. ನಮ್ಮೆಲ್ಲ ಹಿರಿಯ ಶಾಸಕರ ಏನು ಒತ್ತಾಯ ಅಂದರೆ ಈ ಆಡಳಿತವನ್ನು ಚುರುಕು ಮಾಡಲಿಕ್ಕೆ ಮತ್ತೆ ಕಾಂಗ್ರೆಸ್ ವಾಪಸ್ ಬರಬೇಕಾದ್ರೆ ಇವತ್ತೇನು ಸ್ವಲ್ಪ ಆಡಳಿತ ಕುಂಠಿತಗೊಂಡಿದೆ, ಈ ಆಡಳಿತವನ್ನು ವೇಗವನ್ನು ಹೆಚ್ಚು ಮಾಡಲಿಕ್ಕೆ ರೀಶೇಪಲ್ ಅನಿವಾರ್ಯ. ಹೊಸ ಮುಖಗಳಿಗೆ ಅವಕಾಶ ಕೊಟ್ಟು ಸರ್ಕಾರವನ್ನು ಇನ್ನಷ್ಟು ಅಭಿವೃದ್ಧಿ ಪಡೆದರೆ ಕೊಡಲಿಕ್ಕೆ ಸಹಕಾರಿ ಕೊಡಬೇಕು ಅಂತ ನಮ್ಮೆಲ್ಲರ ಬೇಡಿಕೆ. ಇನ್ನು